ಮೈದಾ 1 ಕಪ್. ಹಲೋ ದೋಸ್ತು, ನಾನು ಇವತ್ತು ಕೇಕ್ ಮಾಡೋ ರೆಸಿಪಿ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾವು ನೋಡೋಣ. ಇಷ್ಟು ಐಟಮ್ ಬೇಕು, ಸಾಕಾಗುತ್ತೆ ಇಷ್ಟು. ಮೊದಲಿಗೆ ಹೇಳೋದು 1.5 ಕಪ್ಪು ಮೈದಾ, ಒಂದು ಕಪ್ಪು ಸಕ್ಕರೆ ಪೌಡರ್, 1 ಕಪ್ಪು ಮೊಸರು, ಅರ್ಧ ಕಪ್ ಎಣ್ಣೆ, 1 ಕಪ್ ಹಾಲು, ಅರ್ಧ ಚಮಚ ಬೇಕಿಂಗ್ ಸೋಡಾ, 1.5 ಚಮಚ ಬೇಕಿಂಗ್ ಪೌಡರ್. ಇದು ಟೂಟಿ ಫ್ರೂಟಿ ಮೈದಾದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು. ಇಷ್ಟು ಬೇಕು ಕೇಕಿಗೆ ಸಾಮಗ್ರಿಗಳು. ಇನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಬೋಗಣಿ ತೊಗೋಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಸ್ಟ್ಯಾಂಡ್ ಇಡಬೇಕು. ಸ್ಟ್ಯಾಂಡ್ ಮಾಡಿ ಸಣ್ಣ ಉರಿಯಲ್ಲಿ ಪ್ರಿಹೀಟ್ ಮಾಡಬೇಕು. ಕೇಕ್ ಮಾಡುವಾಗ ಮೊದಲು ಏನು ಮಾಡಬೇಕಂದ್ರೆ 1 ಕಪ್ ಮೊಸರನ್ನು ಯಾವ ಪಾತ್ರೆಯಲ್ಲಿ ನಾವು ಮಾಡ್ತಿರ್ತೀವಲ್ಲ ಆ ಪಾತ್ರೆಗೆ ಹಾಕಬೇಕು. 1 ಕಪ್ ಮೊಸರಿಗೆ 3/4 ಭಾಗ ಅಥವಾ 1 ಕಪ್ ಅಷ್ಟು ಸಕ್ಕರೆ ಪೌಡರ್ನ ಸೇರಿಸ್ಬೇಕು. ಎರಡು ಮಿಶ್ರಣನ ಈ ರೀತಿ ವಿಸ್ಕ್ ಮಾಡಬೇಕು, ಅಂದರೆ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಆಯ್ತಲ್ಲ, ಅರ್ಧ ಚಮಚೆ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ. ಆನಂತರ 1.5 ಚಮಚ ಬೇಕಿಂಗ್ ಪೌಡ್ರನ್ನ ಹಾಕ್ತಾ ಇದ್ದೀವಿ. ಬೇಕಿಂಗ್ ಪೌಡ್ರ್ ಹಾಕಿದೆ. ಇದನ್ನು 5 ನಿಮಿಷ ಕಲಿಸಿ ಇಟ್ಟುಬಿಡಬೇಕು. 5 ನಿಮಿಷ ಆಯ್ತಲ್ಲ, 5 ನಿಮಿಷ ತನಕ ಇದನ್ನು ಬಿಡೋದು. ಅದು ತಾನೇ ಉಬ್ಕೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇಲ್ಲ, ಅದಕ್ಕೆ ಅರ್ಧ ಕಪ್ ಎಣ್ಣೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಜರಡಿ ಇಟ್ಕೊಂಡು ಮೈದಾ ಹಾಕಿದಾಗ ಅದು ಲಮ್ಸ್ ಬೀಳದೆ ಏನಾಗ್ತೈತಿ, ಹಿಟ್ಟು ಉಬ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಮೈದಾ ಹಾಕೋದು. ಅಷ್ಟು ಮೈದಾ ಹಾಕಿ ಈ ರೀತಿ ಹಿಟ್ಟನ್ನು ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿದಾಗ ಈ ರೀತಿ ಆಗುತ್ತೆ ಬಟರ್. ಚೆನ್ನಾಗಿ ಕಲಿಸ್ಬೇಕು ಹಾಲು ಹಾಕಿದ ತಕ್ಷಣ. ಇವಾಗ ಏನು ಮಾಡಬೇಕಂದ್ರೆ ಟೂಟಿ ಫ್ರೂಟಿ ಇಟ್ಟಿರ್ತಿದ್ಲ, ಈ ಟೂಟಿ ಫ್ರೂಟಿ ಆ ರೀತಿ ಹಾಕಬೇಕು. ಬಂದ್ ಮಾಡಿ ಗಪ್ಪ ಅಕ್ಕ ಗಪ್ಪ ತಗೋಬೇಕು. ಅಂದರೆ ಟಿನ್